ಡಿಲೀಟ್ ಅಂತ ಹೇಳಿದ್ರೆ ಎಸ್ ಐ ಆರ್ ಬಗ್ಗೆ ನೀವು ಹೇಳ್ತೀವಿ, ಅದರಲ್ಲಿ ಒಂದೇ ಕಡೆ ಡಿಲೀಟ್ ಆಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಸಾರಿ ಸತ್ತವರು ಇರ್ತಾರೆ, ಇನ್ನೊಂದು ಇರ್ತಾರೆ, ಕೆಲವು ಸಾರಿ ತಪ್ಪು ಮಾಡಿರ್ಬೋದು. ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಅದು ತೆಗೀಲಿಕ್ಕೆ ಆಗ್ಲಿಕ್ಕಿಲ್ಲ. ಅದನ್ನ ಹೇಳ್ಬೋದು, ಆದರೆ ಅದು ಯಾವ ಲೆಕ್ಕಕ್ಕೂ ಬರೋದಿಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ. ಆದ್ದರಿಂದಾಗಿ ಮಂಜೇಶ್ವರ ಕ್ಷೇತ್ರ 100ಕ್ಕೆ 100 ಭಾಗ ಗೆಲ್ಲುತ್ತದೆ ಅನ್ನೋದು ನನಗೆ ವಿಶ್ವಾಸ ಇದೆ, ಖಂಡಿತವಾಗಿ. ಅಂದರೆ ಈ ಮತಗಳು ನಾವು ಲೆಕ್ಕಾಚಾರ ಮಾಡಿದ್ರೆ ಐಕ್ಯ ಜನಾಂದೋಲನಕ್ಕೆ ತುಂಬ ಅನುಕೂಲ ಇದೆ ಅನ್ನೋದು. ಅಂದರೆ ಸುರೇಂದ್ರನ್ ಇರ್ಬೋದು, ರಾಜ್ಯದ ಅಧ್ಯಕ್ಷ BJP ಇರ್ಬೋದು, ಆದರೆ ಅವನು ಸ್ಥಳೀಯ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ. ಮತ್ತು ಅಶ್ರಫ್ ಒಂದು ಕ್ಯಾಂಡಿಡೇಟ್ AKM ಅಶ್ರಫ್ ಎಲ್ಲ ಜನರ ಜೊತೆ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲ ಜಾತಿ ಧರ್ಮ ಭಾಷೆ ಜನರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಬಹುಶಃ ಅವನಿಗೆ ಈ ಸಾರಿ 2ನೇ ಸಲ ಜನ ಅವಕಾಶ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ನಾನು ನೋಡಿ, ಮೊದಲು ಕ್ಷೇತ್ರದ ಶಾಸಕರಿಗೆ ಅನುದಾನ ಕೊಡುವಂಥದ್ದು ಈ ಪ್ರಾದೇಶಿಕ ಅನುದಾನ ಅಂತ ಇರಲಿಲ್ಲ. ನಾನು MLA ಆಗಿದ್ದಾಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಡೆವಲಪ್ಮೆಂಟಿಗೆ ಒಂದು ಸ್ಪೆಷಲ್ DC ಮತ್ತು ರೆವಿನ್ಯೂಗೆ ಒಂದು ಸ್ಪೆಷಲ್ DC. ಆವಾಗ ದುಡ್ಡು ಕೇಂದ್ರ ಸರ್ಕಾರದ ಬರ್ತಕ್ಕಂಥ ದುಡ್ಡು ನೇರವಾಗಿ ಜಿಲ್ಲಾ ಪಂಚಾಯತ್ ಬರ್ತಾ ಇರಲಿಲ್ಲ. ಅದಕ್ಕಾಗಿ ರಾಜೀವ್ ಗಾಂಧಿ ಹೇಳ್ತಿದ್ದು ಪಂಚಾಯತ್ ರಾಜ್ ತಿದ್ದುಪಡಿ ತರಬೇಕು, 73, 74 ತಿದ್ದುಪಡಿ ಬರಬೇಕು ಅಂತೇಳಿ ಲೋಕಸಭೆಯಲ್ಲಿ ಮಂಡನೆ ಮಾಡಿದಾಗ BJPಯ ವಿರೋಧದಿಂದಾಗಿ ಅದು ಮಂಜೂರಾತಿ ಆಗಲಿಲ್ಲ, ಪಾಸ್ ಆಗಲಿಲ್ಲ, ತಿದ್ದುಪಡಿ ಪಾಸ್ ಆಗಲಿಲ್ಲ. ಮತ್ತು ನರಸಿಂಹರಾಯ ಸರ್ಕಾರ ಬಂದಾಗ ತಿದ್ದುಪಡಿ ಪಾಸ್ ಆದ ನಂತರ ಕುಡಿಯುವ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಅಭಿವೃದ್ಧಿ ಅದಕ್ಕೆ ವ್ಯಾಪಕವಾದ ವೇಗ ಸಿಕ್ಕಿದೆ. ಆ ನಂತರ ಪ್ರತಿ ಭಾಗದಲ್ಲಿ ಕೂಡ ಅಭಿವೃದ್ಧಿ ಆಗ್ತಕ್ಕಂಥ ಆಗಿದೆ. ಆವಾಗ ಲೋಕಸಭಾ ಸದಸ್ಯರಿಗೆ ಅನುದಾನ ಕೊಡುವಂಥದ್ದಿತ್ತು, ಮತ್ತು ಶಾಸಕರಿಗೆ ಕೂಡ ಅನುದಾನ ಕೊಡ್ತಕ್ಕಂಥ. ಮತ್ತು ಅನುದಾನ ಅಂತ ಹೇಳಿದ್ರೆ, ಈ ಅನುದಾನ ಅಂತ ಹೇಳಿದ್ರೆ ಅದು ಕ್ಷೇತ್ರದ ಬೆಳವಣಿಗೆ ದೃಷ್ಟಿಯೇ ಒಂದು ಕೆಲಸ ಮಾಡತಕ್ಕಂಥದ್ದು. ಅದು ನಮ್ಮ ಸ್ವಂತ ಮನೆಗೆ ತಗೊಂಡು ಹೋಗುವ ದುಡ್ಡಲ್ಲ. ರಮಣ ಹತ್ರ ಒಂದು ಪರಿಷ್ಠ ಜಾತಿ ಕಾಲೋನಿಗೆ ಒಂದು ಸ್ವಲ್ಪ ದುಡ್ಡು ಕೊಡಿಸಿದ್ರೆ ಅದು ರಮಣ ಹತ್ರ ಮನೆ ಕೊಡುವಂಥದ್ದಲ್ಲ. ಅದು ರಾಜೇಶ್ ನಾಯ್ಕನ ಕ್ಷೇತ್ರಕ್ಕೂ ಸೇರ್ತದೆ, ಸುನಿಲ್ನ ಕ್ಷೇತ್ರಕ್ಕೆ ಅವನ ಕ್ಷೇತ್ರ ಅದನ್ನ ಸೇರ್ತದೆ, ಎಲ್ಲರ ಕ್ಷೇತ್ರಕ್ಕೆ ಸೇರ್ತದೆ. ನನ್ನ ಮೂಲಕ ಆಗಿಲ್ಲ ಅನ್ನುವಂಥದ್ದು ಮಾತ್ರ ಅವರ ನೋವು ಬಿಟ್ಟರೆ ಬೇರೆ ಯಾವ ಸಮಸ್ಯೆ ಇಲ್ಲ. ಅವರ ಕ್ಷೇತ್ರದಲ್ಲಿ ಕೆಲಸ ಆಗ್ತಕ್ಕಂಥದ್ದು ಅದು ತಪ್ಪು. ಆ ಭಾವನೆ ಇರಬಾರ್ದು ಯಾರಿಗೂ ಕೂಡ. ಅಭಿವೃದ್ಧಿ ಆಗಬೇಕು. ಬಹುಶಃ ನಾನು ಅಂಗರ MLA ಇದ್ದಾಗ ನಾನು ಸುಮಾರು ಕೆಲಸಗಳನ್ನು ಅಲ್ಲಿ ಅನೇಕ ಸೇತುವೆಗಳು, ದೊಡ್ಡ ಸೇತುವೆಗಳು, ದೊಡ್ಡ ಇಜಲಂಪಾಡಿ ಸೇತುವೆ ಇರ್ಬೋದು ಅಥವಾ ಅನೇಕ ಸೇತುವೆಗಳು ನಾನು ನನ್ನ ಒಂದು ಪ್ರಯತ್ನದ ಮೂಲಕ ಆಗಿದೆ. ಅವ್ರು ಯಾರು ಊರಿಗೆ ಬರುವ ಅಭಿವೃದ್ಧಿ ಅದರಲ್ಲಿ ಏನಿದೆ, ನನ್ನ ಹೆಸರು ನನ್ನ ಮೂಲಕ ಆಗಿಲ್ಲ ಅಂತ ಹೇಳುವುದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ಅದೇ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಪ್ರತಿ ಶಾಸಕರಿಗೆ. ಅಲ್ಲಿ ಯಾರು ಅವರು ಸಿದ್ದರಾಮಯ್ಯ ಫೋಟೋ ಹಾಕ್ತಾರೆ, ಅವರು ಹಾಕೋದು ಮೋದಿ ಪಟ್ಟ ದುಡ್ಡು ಸೇರಿಸ್ಕೊಳ್ತದೆ. ಇದು ನಾನು ಪ್ರಶ್ನೆ ಮಾಡಿದೆ, ಈಗ ಇವರು ಹೇಳಿದಾಗ ಪ್ರಶ್ನೆ ಬರ್ತದೆ ಅನ್ನುವಂಥದ್ದು, ಇದು ವಿಷಯಗಳು ಬಂದ ಬರ್ತದೆ ಅಂತ. ಅಲ್ಲಿ ಯಾವ ಬೈಂಡಿಂಗ್ ನಮ್ಮ ಮಂತ್ರಿಗಳು ಉತ್ತರ ಕೊಟ್ಟರು, ಸರಿಯಾದ ಉತ್ತರ ಕೊಟ್ಟಿದೆ. ಬಹುಶಃ ಎಲ್ಲ ಒಂದು ವಿಷಯ ಬಂಟ್ವಾಳದಲ್ಲಿ ನಾವು ಶಾಸಕರಿದ್ದ ಕಾಲದಲ್ಲಿ ಬಹುಗ್ರಾಮಗಳು ಎಲ್ಲ ಕುಡಿಯುವ ನೀರಿನ ಯೋಜನೆ, ನದಿಯಿಂದ ನೀರು ನಿಂತುಕೊಳ್ತಕ್ಕಂಥ ಇಡೀ ಸಮಗ್ರವಾಗಿ, ಮತ್ತು ಪಶ್ಚಿಮವಾಹಿನಿ ಯೋಜನೆ ಬಹುಶಃ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಕೆಲಸಗಳು ಆಗಿದೆ. ನಾವು ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಅವಾಗ ಯಾವಾಗ ತಾರತಮ್ಯ ನೋಡದೆ ನಾವು ಆಗಿದೆ ಅನ್ನುವಂಥ ನನಗೆ ತಿಳಿದ ಒಂದು ವಿಚಾರ. ಇಂದಿರಾ ಕ್ಯಾಂಟೀನು ತೆರೆಯುವಂಥ ಸಣ್ಣೊಂದು ಗಲಾಟೆ ಆಯಿತು. ಏನಪ್ಪ ಅಂತಂದ್ರೆ ಅವಾಗ ನಮ್ಮ ಸರ್ಕಾರ ಒಂದು 5 ಸರ್ಕಾರ, JDS BJP ಸರ್ಕಾರ, JDS ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಒಂದು ಬೇಡಿಕೆ ಏನಂತಂದ್ರೆ, ಮಾಜಿ ಶಾಸಕರಿಂದ ಅದರ ಕಾರ್ಯಕ್ರಮ ಬಂದರೆ ಅವರು ಸ್ಟೇಜಿಗೆ ಕರೀಬಾರ್ದು ಅಂತ ಒಂದು ವೇದಿಕೆ ಕರೀಬಾರ್ದು. ನೋಡಿ, ಇದೊಂದು ಸಣ್ಣ ವಿಷಯ, ಅದು ಇವರು ನಮ್ಮ ಅಶೋಕ್ ಸಂಕುಚಿತ ಭಾವನೆ ಅಂತ ಹೇಳಿದೆ, ಕರಿಬಾರ್ದು ಅಂತ.
ಅದು ಕರೆಯಬಾರ್ದು ಅಂತ ಹೇಳಿ ಸ್ವಲ್ಪ ಚರ್ಚೆ ಆಗಿದೆ ಬೇರೆ ಬೇರೆ, ಆದ್ರೆ ಅದಕ್ಕೇನು ಗಂಭೀರ ಮಾಡಲಿಲ್ಲ ನಾವು. ನಾನು ಆ ಕಾರ್ಯಕ್ರಮ ಬಹುಶಃ ಅವತ್ತು ದೇಶಪಾಂಡೆ ಅವರು ಬರಬೇಕಿತ್ತು, ಕೆಲವು ಹಕ್ಕುಪತ್ರ ವಿತರಣೆ ಮಾಡ್ತಕ್ಕಂಥ ಇತ್ತು, ಅವ್ರು ಬರಲಿಲ್ಲ. ಅಲ್ಲಿ ಒಂದು ನನಗೆ ಇಲ್ಲಿ ಅಧಿಕಾರಿಗಳು ಇವತ್ತು ನಮ್ಮ AC ಆಗಿದ್ದಂತ, ಆವಾಗ AC ಆದಂತ ಆಗಿತ್ತು, ಕಮಿಷನರ್ ಆಗಿದ್ರೆ ಈಗ, ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಕೆಳಗಡೆ ಚಾರ್ನಲ್ಲಿ ಒಂದು ಇದು ಕಾಗದ ಮಾಡಿ ಪಂಡಿತದ ಮಾಜಿ ಶಾಸಕರಿಗೆ ಅಂತ ನೋಡಿ, ಅದು ಹಾಕ್ಬಾರ್ದು, ಬೇಡ ಇತ್ತು. ನಾವು ಏನು ವೇದಿಕೆಗೆ ಬರ್ಲಿಕ್ಕೆ ನಾವು ಅಪೇಕ್ಷೆ ಪಡುವಂತವ್ರಲ್ಲ. ಇವರು ಹಾಕಿದ್ರು. ಅವಾಗ ಖಾದರ್ ಉಸ್ತುವಾರಿ ಮಂತ್ರಿ ಆಗಿದ್ರು, ಬಹುಶಃ ಅವಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಒಂದು ಇದು ಇದು ಕೆಳಗಡೆ ಜನರು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಚೇರ್ನಲ್ಲಿ ಮಾಜಿ ಶಾಸಕರಿಗೆ ಅಂತೇಳಿ ಒಂದು ಕಾಗದ ಅಂಟಿಸಿದ್ದಾರೆ. ನಾವು ಅವರ ಇದಕ್ಕೆ ಹೋಗಿ ನಾವು ಸ್ಟೇಜಿಗೆ ಹತ್ತೇವೆ ಅಂತ ಹೇಳೋ ರೀತಿಯಲ್ಲಿ ಈ ತರ ಅಪಮಾನ ಮಾಡತಕ್ಕಂಥದ್ದು ಕೂಡ ಮಾಡಿದ ಸಾಕಷ್ಟು ಆಗಿದೆ. ಅಂತ ಸಂದರ್ಭದಲ್ಲಿ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥ ಅಥವಾ ಬೇರೆ ಬೇರೆ ಶಾಸಕರುಗಳು ಈ ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹುಶಃ ಅವರಿಗೆ ಶಾಸಕ ಸಭೆಯಲ್ಲಿ ಹೇಗೆ ನರ್ತನೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳೋದನ್ನ ನಾನು ಹೇಳಬೇಕಾಗಿ, ನಾನು ಕೂಡ ನನಗೆ ಒಂದು ರೀತಿಯ ಅಗೌರವವಾದಂತೆ ಆಗಿದೆ ಅನ್ನುವಂಥದ್ದನ್ನ ನಾನು ಅದರ ಪತ್ರಿಕಾ ಮಾಧ್ಯಮದ ಮುಂದೆ ನನಗೆ ಹೇಳಬೇಕು ಅಂತ ನನಗೆ ಅಪೇಕ್ಷೆ ಆಯಿತು. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಮಾತಾಡ್ತೇನೆ.